ಈಗ ನಮ್ಮ ಸೌತ್ ಇಂಡಿಯಾ ಕಣ್ಣು ಈಗ ತಮಿಳ್ನಾಡಿನ ಮೇಲೆ ಎಲ್ಲರೂ ಹೋಗ್ತಾ ಇದ್ದಾರೆ. 2026 ತಮಿಳ್ನಾಡು ವಿಧಾನಸಭಾ ಚುನಾವಣೆಯ ಎಕ್ಸಿಟ್ ಪೋಲ್ಸ್ಗಳು ಹೊರಬಿದ್ದಿದ್ದ ತಕ್ಷಣ ಆ ಎಕ್ಸಿಟ್ ಪೋಲ್ಗಳು ದೆಹಲಿಯಿಂದ ಹಿಡಿದು ಚೆನ್ನೈವರೆಗೂ ಎಲ್ಲರ ನಿದ್ದೆಯನ್ನ ಗೆಡಿಸ್ತಾ ಇದೆ. ಕಾರಣ ಕೇವಲ ಒಂದೇ ಒಂದು ಹೆಸರು, ಆ ಹೆಸರು ಚಿತ್ರನಟ ದಳಪತಿ ವಿಜಯ್ದು. ಸಿನಿಮಾ ಹೀರೋಗಳು ರಾಜಕೀಯಕ್ಕೆ ಬರ್ತಾರೆ, ಸೋತು ವಾಪಸ್ ಹೋಗ್ತಾರೆ ಅನ್ನೋದು ಸಾಮಾನ್ಯವಾದ ಮಾತು. ರಜನಿಕಾಂತ್, ಕಮಲ್ ಹಾಸನ್, ವಿಜಯಕಾಂತ್ ಹೀಗೆ ಎಷ್ಟೋ ಜನ ಸೂಪರ್ ಸ್ಟಾರ್ಗಳು ತಮಿಳ್ನಾಡಿನ ರಾಜಕೀಯದಲ್ಲಿ ಅದೃಷ್ಟ ಪರೀಕ್ಷೆಯನ್ನ ಮಾಡ್ಕೊಂಡಿದ್ದಾರೆ. ಆದರೆ ವಿಜಯ್ ಅವರ ಕತೆ ಬೇರೆನೇ ಇದೆ. ಎಕ್ಸಿಟ್ ಪೋಲ್ಗಳ ಪ್ರಕಾರ ವಿಜಯ್ ಅವರು ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಭಾರಿ ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಹಾಗಾದ್ರೆ ಈ ಬಾರಿ ದಳಪತಿ ವಿಜಯ್ ನಿಜವಾಗ್ಲೂ ತಮಿಳ್ನಾಡಿನ ಮುಖ್ಯಮಂತ್ರಿ ಆಗ್ತಾರಾ? 50-60 ವರ್ಷಗಳ ಇತಿಹಾಸವಿರುವ DMK ಮತ್ತು AIADMK ಪಕ್ಷಗಳನ್ನ ಮಣಿಸಲು ಒಬ್ಬ ನಟನಿಂದ ಸಾಧ್ಯನಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಊಹಾಪೋಹಗಳಿಲ್ಲದೆ ಕೇವಲ ನೈಜ ಫ್ಯಾಕ್ಟ್ಸ್ ಮತ್ತು ಡೇಟಾ ಇಟ್ಕೊಂಡು ತಮಿಳ್ನಾಡಿನ 60 ವರ್ಷದ ರಾಜಕೀಯ ಇತಿಹಾಸ ಮತ್ತು ವಿಜಯ್ ಅವರ ಗೆಲುವಿನ ಲೆಕ್ಕಾಚಾರವನ್ನ ಸಾಮಾನ್ಯವಾಗಿ ಅರ್ಥವಾಗುವ ಹಾಗೆ ನಾವು ಮಾತಾಡ್ಕೊಳ್ಳೋಣ. ವಿಜಯ್ ಅವರ ಭವಿಷ್ಯವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ನಾವು ತಮಿಳ್ನಾಡಿನ ರಾಜಕೀಯ ಇತಿಹಾಸವನ್ನ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಭಾರತದ ಬೇರೆಲ್ಲ ರಾಜ್ಯಗಳ ರಾಜಕೀಯಕ್ಕೂ ತಮಿಳ್ನಾಡಿನ ರಾಜಕೀಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಇಲ್ಲಿ ನಡೆಯುವುದು ಕೇವಲ ದ್ರಾವಿಡ ಪಕ್ಷದ ರಾಜಕೀಯಗಳು. 1920ರ ದಶಕ ಪೆರಿಯಾರ್ ಮತ್ತು EV ರಾಮಸ್ವಾಮಿ ಅವರು ತಮಿಳ್ನಾಡಿನಲ್ಲಿ ಬ್ರಾಹ್ಮಣೇತರ ಅಂದ್ರೆ ಬ್ರಾಹ್ಮಣರ ವಿರೋಧಿಯಾಗಿ, ಹಿಂದಿ ಭಾಷೆಯ ವಿರೋಧಿಯಾಗಿ ಮತ್ತು ಮೂಢನಂಬಿಕೆಗಳ ವಿರೋಧಿಯಾಗಿ ಒಂದಷ್ಟು ಚಳುವಳಿಗಳನ್ನ ಸೃಷ್ಟಿ ಮಾಡ್ತಾರೆ. ಅದೇ ದ್ರಾವಿಡ ಕಳಗಂ. ಇದು ಕೇವಲ ಸಾಮಾಜಿಕ ಚಳುವಳಿಯಾಗಿತ್ತು, ಚುನಾವಣೆಗೆ ನಿಲ್ಲಲಿಲ್ಲ. ನಂತರ 1949ರಲ್ಲಿ ಪೆರಿಯಾರ್ ಅವರ ಶಿಷ್ಯ CN ಅಣ್ಣಾದೊರೈ ಅವರಿಂದ ಹೊರಬಂದು ಸ್ಥಾಪಿಸಿದ ರಾಜಕೀಯ ಪಕ್ಷವೇ DMK ಅಂದರೆ ದ್ರಾವಿಡ ಮುನ್ನೇತ್ರ ಕಳಗಂ. 1965ರಲ್ಲಿ ಭಾರತ ಸರ್ಕಾರ ಹಿಂದಿಯನ್ನ ಕಡ್ಡಾಯ ಮಾಡಲು ಹೊರಟಾಗ ಇಡೀ ತಮಿಳುನಾಡಿನಲ್ಲಿ ಬೆಂಕಿ ಹತ್ಕೊಂಡಿತ್ತು. ಈ ಹೋರಾಟದ ಮುಂಚೂಣಿಯಲ್ಲಿದ್ದು ಇದೇ DMK. ಇದರ ಪರಿಣಾಮ 1967ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಧೂಳಿಪಟ ಮಾಡಿ DMK ಅಧಿಕಾರಕ್ಕೆ ಬಂತು. ಅಣ್ಣಾದೊರೈ ಮುಖ್ಯಮಂತ್ರಿಯಾದರು. ಅಂದಿನಿಂದ ಇಂದಿನವರೆಗೂ ಅಂದ್ರೆ ಸುಮಾರು 60 ವರ್ಷಗಳ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಆಗ್ಲಿ BJP ಆಗ್ಲಿ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಲು ಸಾಧ್ಯವೇ ಆಗ್ಲಿಲ್ಲ. ಅಣ್ಣಾದೊರೈ ಅವರ ನಿಧನದ ನಂತರ ಕರುಣಾನಿಧಿ ಅವರು DMK ಅವರ ನೇತೃತ್ವವನ್ನು ತೆಗೆದುಕೊಂಡ್ರು. ಆಗ ಅವರ ಜೊತೆಯಲ್ಲಿದ್ದು ತಮಿಳುನಾಡಿನ ಅತಿ ದೊಡ್ಡ ಸೂಪರ್ ಸ್ಟಾರ್ MG ರಾಮಚಂದ್ರನ್. ಆದ್ರೆ 1972ರಲ್ಲಿ ಕರುಣಾನಿಧಿ ಮತ್ತು MGR ನಡುವೆ ಬಿರುಕು ಮೂಡುತ್ತೆ. DMK ಇಂದ ಹೊರಬಂದ MGR ಕಟ್ಟಿದ ಹೊಸ ಪಕ್ಷವೇ AIADMK. ಇಲ್ಲಿಂದ ಶುರುವಾಯಿತು ನೋಡಿ ತಮಿಳುನಾಡಿನ ಅಸಲಿ ಆಟ, DMK ವರ್ಸಸ್ AIADMK. ತಮಿಳುನಾಡಿನಲ್ಲಿ ಸಿನಿಮಾಗೂ ರಾಜಕೀಯಕ್ಕೂ ಇರುವ ನಂಟು ಜಗತ್ತಿನಲ್ಲಿ ಮತ್ಯಾವ ಮೂಲೆಯಲ್ಲೂ ಇಲ್ಲ ಅಂತ ಅನ್ಸುತ್ತೆ. ಕರುಣಾನಿಧಿ ಕೂಡ ಸಿನಿಮಾಗಳಿಗೆ ಕತೆ ಸಂಭಾಷಣೆಯನ್ನು ಬರೆಯುವ ಮೂಲಕವೇ ರಾಜಕೀಯ ಸಂದೇಶವನ್ನು ಸಾರಿಸಿದ್ರು. MGR ಅವರು ಸಿನಿಮಾದಲ್ಲಿ ಬಡವರ ಬಂಧುವಾಗಿ ನಟಿಸಿ ನಿಜ ಜೀವನದಲ್ಲಿ ದೇವರಾದವರು. ಇಲ್ಲಿ ಹೆಂಗೆ ನಾವು ರಾಜ್ಕುಮಾರ್ ಅವ್ರನ್ನ ಅಣ್ಣವರು ಅಂತ ಕರಿತೀವೋ ಅಲ್ಲಿಯೂ ಅಷ್ಟೇ ಅವರು ದೇವರು ಅಂತ ಕರಿತಾ ಇದ್ರು. 1977ರಿಂದ 1987ರವರೆಗೆ ಸಾಯುವವರೆಗೂ MGR ಅವರೇ ಮುಖ್ಯಮಂತ್ರಿ. ಅವರನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. MGR ನಂತರ ಅವರ ಪರಂಪರೆಯನ್ನ ಮುಂದುವರಿಸಿದ ಮತ್ತೋರ್ವ ಟಾಪ್ ನಟಿ ಅಮ್ಮ ಜಯಲಲಿತಾ. ಹಾಗಾದ್ರೆ ಸಿನಿಮಾದವರೆಲ್ಲರೂ ಸಕ್ಸಸ್ ಆಗಿದ್ದಾರಾ ಅಂದ್ರೆ ನೋ. ತಮಿಳ್ನಾಡು ಜನ ಕೇವಲ ಮುಖ ನೋಡಿ ಓಟ್ ಹಾಕೋದಿಲ್ಲ. ಶಿವಾಜಿ ಗಣೇಶನ್ ಅನ್ನುವಂತಹ MGR ಅವರಷ್ಟೇ ದೊಡ್ಡ ನಟ, ಆದರೆ ರಾಜಕೀಯದಲ್ಲಿ ಹೀನಾಯವಾಗಿ ಸೋತರು. ವಿಜಯಕಾಂತ್, ಕ್ಯಾಪ್ಟನ್ ವಿಜಯಕಾಂತ್ 2005ರಲ್ಲಿ ಪಕ್ಷ ಕಟ್ಟಿ ವಿರೋಧ ಪಕ್ಷದ ನಾಯಕರಾದ್ರು. ಆಮೇಲೆ ಅವರ ಪಕ್ಷ ನೆಲ ಕಚ್ಕೊಳ್ತು. ಕಮಲ್ ಹಾಸನ್ ಅವರ ಪಕ್ಷ ಕಳೆದ ಚುನಾವಣೆಯಲ್ಲಿ ಕೇವಲ 2-3% ವೋಟ್ ಶೇರು ತಗೊಳ್ಳಿಲ್ಲ. ಇನ್ನು ರಜನಿಕಾಂತ್ ಬರ್ತೀನಿ ಅಂತ ಹೇಳಿ ಕೊನೆಗೆ ಹಿಂದೇಟ್ ಹಾಕಿದ್ರು. ಹಾಗಾದ್ರೆ ಇವರ ಸಾಲಿಗೆ ಈಗ ಬಂದಿರೋದು ದಳಪತಿ ವಿಜಯ್ ಅವರ ಕತೆ ಏನಾಗಬಹುದು? ವಿಜಯ್ ಅವರಿಗೆ ಗೆಲ್ಲುವ ಅವಕಾಶಗಳಿದೆಯಾ? ವಿಜಯ್ ಕೇವಲ ಒಬ್ಬ ನಟನಲ್ಲ, ತಮಿಳ್ನಾಡಿನಲ್ಲಿ ಅವ್ರಿಗೊಂದು ಕಲ್ಟ್ ಫಾಲೋವರ್ಸ್ ಅಂತೂ ಇದೆ. ಆದರೆ ಅವರು ರಜನಿಕಾಂತ್ ಅಥವಾ ಕಮಲ್ ಹಾಸನ್ ತರಹ ದಿಢೀರ್ ಅಂತ ರಾಜಕೀಯಕ್ಕೆ ಬಂದಂತಹ ವ್ಯಕ್ತಿ ಅಲ್ಲ. ಇದರಿಂದ ಸುಮಾರು ಒಂದು 15 ವರ್ಷಗಳ ವ್ಯವಸ್ಥಿತವಾಗಿ ಪ್ಲಾನ್ ಮಾಡ್ಕೊಂಡು ಬಂದಂಗೆ ಕಾಣಿಸ್ತಾ ಇದೆ. ವಿಜಯ್ ಮಕ್ಕಳ್ ಇಯಕ್ಕಂ ಇದು ವಿಜಯ್ ಅವರ ಅಭಿಮಾನಿ ಸಂಘ. ಕಳೆದ 2 ದಶಕಗಳಿಂದ ಈ ಸಂಘಟನೆ ಕೇವಲ ಸಿನಿಮಾ ರಿಲೀಸ್ ವೇಳೆ ಹಾಲಿನ ಅಭಿಷೇಕ ಮಾಡಲಿಲ್ಲ, ಬದಲಾಗಿ ರಕ್ತದಾನ, ಉಚಿತ ಆಹಾರ ವಿತರಣೆ, ಬಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಇದೆಲ್ಲ ಮಾಡ್ಕೊಂಡು ಬಂದರು. 2023-24ರಲ್ಲಿ ತಮಿಳ್ನಾಡಿನ ಪ್ರತಿ ಜಿಲ್ಲೆಯಲ್ಲಿ ಈ SSLC ಮತ್ತು ಸೆಕೆಂಡ್ PUC ತರಗತಿಗಳಲ್ಲಿ ಯಾರು ಟಾಪ್ ಬಂದ ವಿದ್ಯಾರ್ಥಿಗಳನ್ನ ಕರೆಸಿ ವೇದಿಕೆ ಮೇಲೆ ನಿಂತು ಸ್ವತಃ ವಿಜಯ್ ಸನ್ಮಾನ ಮಾಡಿದ್ರು. ಇಲ್ಲ ಅವ್ರು ಹೇಳಿದ ಒಂದು ಮಾತು ನೀವು ಅವತ್ತು ಕೇಳಿಸ್ಕೊಂಡಿದ್ರೆ ಬಹಳ ಚರ್ಚೆ ಆಗಿತ್ತದು. ನೀವು ಅಂಬೇಡ್ಕರ್, ಪೆರಿಯಾರ್, ಕಾಮರಾಜ್ ಅವರನ್ನ ಓದಬೇಕು, ಕಾಸು ತಗೊಂಡು ಓಟ್ ಹಾಕಬಾರ್ದು ಅಂತ ನೇರವಾಗಿ ಯುವ ಜನತೆಗೆ ಮತ್ತು ಪೋಷಕರನ್ನ ತಲುಪಿಸಿದ ಬಾಣ. 2021ರ ತಮಿಳ್ನಾಡಿನ ಈ ಪಂಚಾಯತ್ ಚುನಾವಣೆಗಳಲ್ಲಿ ವಿಜಯ್ ಅಭಿಮಾನಿಗಳು ಪಕ್ಷೇತರವಾಗಿ ಸ್ಪರ್ಧಿಸಿ
ಸುಮಾರು 115ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆದ್ದಿದ್ರು. ಇದು ವಿಜಯ್ ಅವರಿಗೆ ಗ್ರೌಂಡ್ ಲೆವೆಲ್ ನಲ್ಲಿ ತಮ್ಮ ಶಕ್ತಿ ಏನಂತ ಅರ್ಥ ಮಾಡಿಸ್ತು. ಕೊನೆಗೆ ಫೆಬ್ರವರಿ 2024ರಲ್ಲಿ ಅಧಿಕೃತವಾಗಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಘೋಷಣೆ ಮಾಡಿದ್ರು. 2024ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸದೆ ನೇರವಾಗಿ 2026ರ ವಿಧಾನಸಭಾ ಚುನಾವಣೆಗೆ ಟಾರ್ಗೆಟ್. ವಿಜಯ್ ದೂರದೃಷ್ಟಿ ನೋಡ್ಕೊಂಡು ನೀವು ಅದು ಹೇಗಿತ್ತು ಅಂತ. ಈಗ ಲೆಕ್ಕಾಚಾರಕ್ಕೆ ಬಂದ್ಬೋಣ. ಎಕ್ಸಿಟ್ ಪೋಲ್ಸ್ಗಳು ವಿಜಯ್ ಅವರ ಪರವಾಗಿ ಮಾತನಾಡ್ತಾ ಇವೆ. ಅಂದ್ರೆ ಅವರ ಹಿಂದಿನ ಡೇಟಾ ಏನು? ತಮಿಳುನಾಡಿನಲ್ಲಿ ಒಟ್ಟು 234 ವಿಧಾನಸಭಾ ಕ್ಷೇತ್ರಗಳಿವೆ. ಮ್ಯಾಜಿಕ್ ನಂಬರ್ ಅಂದ್ರೆ ಸರ್ಕಾರ ರಚಿಸಲು ಬೇಕಾದ ಸೀಟ್ಗಳು 118. ಪ್ರಸ್ತುತ ತಮಿಳುನಾಡಿನ ರಾಜಕೀಯ ಪರಿಸ್ಥಿತಿ ಹೇಗಿದೆ? ಕರುಣಾನಿಧಿ ನಿಧನದ ನಂತರ MK ಸ್ಟಾಲಿನ್ ಅವರ DMK ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ. ಅವ್ರ ಬಳಿ ಕೂಡ ಬಲವಾದಂತಹ ವೋಟ್ ಬ್ಯಾಂಕ್ ಇದ್ರು. ಆಡಳಿತ ವಿರೋಧಿ ಅಲೆ ಅಂದ್ರೆ ಆಂಟಿ ಇನ್ಕಂಬೆನ್ಸಿ ಏನಂತಾರೆ ಅದು ಇದ್ದೇ ಇರುತ್ತೆ. ಇನ್ನು ಜಯಲಲಿತಾ ನಿಧನದ ನಂತರ AADMK ಪಕ್ಷ ಒಡೆದೋಗಿದೆ. ಈ CPS ಮತ್ತು OPS ಅಂತ ಅವರವರೇ ಜಗಳ ಮಾಡ್ಕೊಂಡು ಪಕ್ಷದ ಕಾರ್ಯಕರ್ತರು ಕನ್ಫ್ಯೂಸ್ ಆಗಿದ್ದಾರೆ. ಇನ್ನು ಅಣ್ಣಾಮಲೈ ಅವರ ನಾಯಕತ್ವದಲ್ಲಿ BJP ಸದ್ದು ಮಾಡ್ತಿದ್ರು. ದ್ರಾವಿಡ ನೆಲದಲ್ಲಿ ಗೆಲ್ಲೋದಷ್ಟು ಸುಲಭದ ಮಾತಲ್ಲ. ಸೀಮಾನ್ ಅವರು ಈ ನಾಮ್ ತಮಿಳರ ಕಚ್ಚಿ ಎನ್ನುವಂತಹ ಒಂದು ಸಂಘಟನೆಯನ್ನ ಮಾಡ್ಕೊಂಡಿದ್ದಾರೆ. ಅದು ಯುವಕರ ಓಟನ್ನು ಸೆಳೀತಾ ಇದೆ. ಈ ನಡುವೆ ಅವರ ಅತಿ ದೊಡ್ಡ ಬಲ ಯುವ ಜನತೆ ಮತ್ತು ಮಹಿಳೆಯರು. ತಮಿಳುನಾಡಿನಲ್ಲಿ 1 ಕೋಟಿಗೂ ಹೆಚ್ಚು ಮತದಾರರು ಯುವ ಮತದಾರರು. ಇವರೆಲ್ಲರೂ ಸಾಂಪ್ರದಾಯಿಕವಾಗಿ DMK ಅಥವಾ AIADMKಗೆ ಭ್ರಷ್ಟಾಚಾರದಿಂದ ಬೇಸತ್ತೋಗಿದ್ದಾರೆ. ಇದೊಂದು ಹೊಸ ಮುಖವನ್ನಂತೂ ಹುಡುಕ್ತಾ ಇದ್ದಾರೆ. ಕರುಣಾನಿಧಿ ಮತ್ತು ಜಯಲಲಿತಾ ಅವರಂತಹ ಪ್ರಬಲ ಮಾಸ್ ಲೀಡರ್ಗಳಿಲ್ಲದೆ ನಿರ್ವಾತ ಈಗಲೂ ತಮಿಳುನಾಡಿನಲ್ಲಿ ಕಾಣಿಸ್ತಾ ಇದೆ. ಆ ಖಾಲಿ ಜಾಗವನ್ನು ತುಂಬಲು ವಿಜಯ್ಗೆ ಇದೊಂದು ಸುವರ್ಣಾವಕಾಶ ಉಪಯೋಗಿಸಿಕೊಂಡಿದ್ದಾರೆ. ಜನರ ಮನಸ್ಸು ಬದಲಾಗಿದ್ದಾರೆ. ಆದರೆ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಕೊರತೆ ಮತ್ತು ಹಣಬಲದ ಕೊರತೆ ವಿಜಯ್ ಮುಂದಿರುವ ಸವಾಲುಗಳು ನಿಮ್ಗೆಲ್ಲರಿಗೂ ಗೊತ್ತು. ಈಗ ಬರ್ತಿರುವಂತಹ ಎಕ್ಸಿಟ್ ಪೋಲ್ ಟ್ರೆಂಡ್ಗಳ ಪ್ರಕಾರ ವಿಜಯ್ ಅವರ ಪಕ್ಷ ಕನಿಷ್ಠ ಒಂದು 15-20% ವೋಟ್ ಶೇರ್ ಪಡೆಯುವ ಸಾಧ್ಯತೆ ಇದೆ. ಅಂದ್ರೆ 234 ಸೀಟ್ಗಳಲ್ಲಿ ಬಹುಕೋನ ಸ್ಪರ್ಧೆ ನಡೆದಾಗ 25% ವೋಟ್ ಪಡೆದ್ರು ಆಲ್ಮೋಸ್ಟ್ 70-80 ಸೀಟ್ಗಳು ಗೆಲ್ಬಹುದು. ಸ್ನೇಹಿತರೆ, ಫ್ಯಾಕ್ಟ್ಸ್ ಮತ್ತು ಹಿಸ್ಟ್ರಿ ಎರಡನ್ನೂ ನೋಡಿದ್ರೆ ನಮ್ಗೆ ಅರ್ಥವಾಗುವ ಒಂದು ಸತ್ಯ ಇದೆ. NT ರಾಮರಾವ್ ಅವರು ಆಂಧ್ರ ಪ್ರದೇಶದಲ್ಲಿ 1982 ಅನ್ಸುತ್ತೆ ಪಕ್ಷವನ್ನ ಕಟ್ಟಿ ಕೇವಲ 9 ತಿಂಗಳಲ್ಲಿ 199 ಸೀಟನ್ನು ಗೆದ್ದು ಮುಖ್ಯಮಂತ್ರಿಯಾಗಿದ್ದರು. ವಿಜಯ್ ಅವರು ಈ ಮ್ಯಾಜಿಕ್ ಅನ್ನ ತಮಿಳುನಾಡಿನಲ್ಲಿ ರಿಪೀಟ್ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಒಂದು ವೇಳೆ DMK ವಿರೋಧಿ ಅಲೆ ಹೆಚ್ಚಾಗಿದ್ರೆ ಅಥವಾ AIADMK ದುರ್ಬಲವಾಗಿರುವ ಕಾರಣ ಇದ್ರೆ ಆ ಎಲ್ಲ ವೋಟ್ಗಳು ನೇರವಾಗಿ ವಿಜಯ್ ಅವರಿಗೆ ಬಿದ್ದರೆ ವಿಜಯ್ ಕಿಂಗ್ ಆಗ್ತಾರೆ. ಒಂದು ವೇಳೆ ವೋಟ್ ಡಿವೈಡ್ ಆಗಿ ವಿಜಯ್ ಕೇವಲ ಯುವಕರ ಮತಗಳನ್ನು ಮಾತ್ರ ಸೆಳೆದು ಅವರ 40-50 ಸೀಟ್ಗಳನ್ನು ಗೆದ್ದು ಪ್ರಬಲ ವಿರೋಧ ಪಕ್ಷದ ನಾಯಕ ಆಗ್ತಾರೆ. ಯಾರಿಗೂ ಮೆಜಾರಿಟಿ ಬರ್ದಿದ್ರೆ ವಿಜಯ್ ಕಿಂಗ್ ಮೇಕರ್ ಆಗ್ತಾರೆ. ತಮ್ಮ ಮೊದಲ ಸಮಾವೇಶದಲ್ಲಿಯೇ ತಮ್ಮ ಸೈದ್ಧಾಂತಿಕ ವಿರೋಧಿ BJP, ತಮ್ಮ ರಾಜಕೀಯ ವಿರೋಧಿ DMK ಅಂತ ವಿಜಯ್ ಸ್ಪಷ್ಟಪಡಿಸಿದ್ರು. ಈಗ ಅಲ್ಪಸಂಖ್ಯಾತರು ಮತ್ತು ದ್ರಾವಿಡ ಸಿದ್ಧಾಂತವನ್ನು ನಂಬುವ ಮತಗಳು ಸೆಳೆಯುವ ಅತ್ಯದ್ಭುತ ರಾಜಕೀಯ ತಂತ್ರ. ರಾಜಕೀಯದಲ್ಲಿ ಒಂದು ಮಾತಿದೆ, ಚುನಾವಣೆ ರಿಸಲ್ಟ್ ಬಂದ ಮೇಲೆನೆ ಹೇಳಕ್ಕಾಗೋದು ಅಂತ. 2026ರ ತಮಿಳುನಾಡು ಚುನಾವಣೆಯಲ್ಲಿ ದಳಪತಿ ವಿಜಯ್ ಕೇವಲ ಸ್ಪರ್ಧಿ ಅಲ್ಲ, ಅವರೊಂದು ಗೇಮ್ ಚೇಂಜರ್ ಅಂತ ಅನ್ಸುತ್ತೆ. ಅವ್ರು CM ಆಗ್ತಾರೋ ಇಲ್ವೋ ಅನ್ನೋದನ್ನ ಕಾಲವೇ ನಿರ್ಧರಿಸುತ್ತೆ. ಆದರೆ 60 ವರ್ಷಗಳ ದ್ರಾವಿಡ ರಾಜಕೀಯದ ಕೋಟೆಯಲ್ಲಿ ಒಬ್ಬ ನಟ ಈ ಮಟ್ಟದ ನಡುಕ ಹುಟ್ಟಿಸಿದ್ದಾನೆ ಅಂದರೆ ಅದು ನಿಜಕ್ಕೂ ಭಾರತೀಯ ಇತಿಹಾಸದಲ್ಲಿ, ರಾಜಕೀಯ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ. ನಿಮ್ಗೇನನ್ಸುತ್ತೆ? ದಳಪತಿ ವಿಜಯ್ ತಮಿಳುನಾಡಿನ ಮುಂದಿನ CM ಆಗ್ತಾರಾ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ಲಾಜಿಕ್ ಸಮೇತ ಮತ್ತು ಫ್ಯಾಕ್ಟ್ಸ್ ಸಮೇತ ಹಂಚ್ಕೊಳ್ಳಿ. ಈ ವಿಡಿಯೋನ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತ್ರ. ನಮಸ್ಕಾರ.